ಟಿಪಿಕಲ್ ಕನ್ನಡಿಗರು ನನಗೆ ನಿಮ್ಮದೊಂದು ಬುದ್ಧಿವಾದ ಹೇಳಲೇಬೇಕು. ಏನಪ್ಪ ಅಂತಂದರೆ ತಪ್ಪೆಲ್ಲಿದೆ ಅಂದರೆ ಈ ವಿಚಾರದಲ್ಲಿ ಅಯ್ಯೋ ಇಬ್ಬರು ಸಾಚಗಳಲ್ಲ ಗುರು, ಇಬ್ಬರು ಏನು ದೇವತಾ ಮನುಷ್ಯರಲ್ಲ. ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಹೇಗೆ ಗುರು? ಸೊ ರೆಸ್ಪಾನ್ಸ್ ಮಾಡಬೇಕು. ಇದರಲ್ಲಿ ಯಾರು ತಪ್ಪಿದೆ ಅಂತ ನಾನು ಹೇಳ್ಬಿಡ್ತೀನಿ, ಕೇಳಿಸ್ಕೊಡಿ. ಗಾಂಡು ಕ್ರಿಮಿಕೀಟ ಡೈರೆಕ್ಟಾಗಿ ಬಾ. ಇಲ್ಲಿ ಇದು ಇವರಿಬ್ಬರು ಮಾಡ್ತಿರೋದು 100% ಗಿಮಿಕ್ಕು. ಒಬ್ರು 6 ಅಡಿ ಅಂತೆ, ಇನ್ನೊಬ್ರು 3 ಅಡಿ ಅಂತೆ. 3 ಅಡಿನೋ 4 ಅಡಿನೋ ನನಗಂತೂ ಗೊತ್ತಿಲ್ಲ. ನಾನು ಇವಾಗ ಇಲ್ಲಿ ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಪ್ಪ ಅಂತಂದರೆ DV ಇನ್ ಕನ್ನಡ ಮತ್ತು ಟಿಪಿಕಲ್ ಕನ್ನಡಿಗ ಅವ್ರದ್ದು ಏನು ಕಾಂಟ್ರವರ್ಸಿ ಆನ್ಗೋಯಿಂಗ್ ನಡೀತಾ ಇದೆ ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ. DV ಅವರಂತೂ ನೆನ್ನೆಯಿಂದ 2 ವಿಡಿಯೋ ಹಾಕ್ಬಿಟ್ಟವ್ರೆ, ರಿಪ್ಲೈ ಅಂತನೋ ಅಥವಾ ಏನೋ ಅಂತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಿ 2 ವಿಡಿಯೋ ಹಾಕಿದ್ದಾರೆ. ಒಂದು ವಿಡಿಯೋದಲ್ಲಂತೂ ಅಯ್ಯೋ ಗಾಂಡು ಕ್ರಿಮಿಕೀಟ ಡೈರೆಕ್ಟಾಗಿ ಬಾ, 3 ಅಡಿ 6 ಅಡಿ ಬೇಡ, 3 ಅಡಿ 6 3 ಬೇಡ, 3 ಅಡಿ ಸಾಕು ಅಂತ ಫುಲ್ಲು ಟ್ರಿಗರ್ ಆಗ್ಬಿಟ್ಟವ್ರೆ DV. ಈ ಕಡೆ ಟಿ ಕೆ ಬಗ್ಗೆ ಏನು ಹೇಳಂಗೆ ಗುರು. ಸೊ ಇಲ್ಲಿ ಇದು ಇವರಿಬ್ಬರು ಮಾಡ್ತಿರೋದು 100% ಗಿಮಿಕ್ಕು ಅಂತ ಹೇಳೋಕ್ಕಾಗಲ್ಲ ಗುರು. ಯಾಕೆಂದರೆ ಸೊ ನಾನು ನೋಡಿರೋ ಪ್ರಕಾರ ಬರೀ ವಿಡಿಯೋದಲ್ಲಿ ಇವರಿಬ್ಬರು ಮಾತಾಡಿದ್ದನ್ನ ಕೇಳಿಸ್ಕೊಟ್ಟಿದ್ದೀನಿ. ಸೊ ಒಬ್ಬರು ಆಲ್ಮೋಸ್ಟ್ ಡೈರೆಕ್ಟಾಗಿ ಹೇಳಿದ್ದಾರೆ, ಇನ್ನೊಬ್ಬರು ತುಂಬ ದಿನಗಳಿಂದ ಇಂಡೈರೆಕ್ಟಾಗಿ ಹಾಕೊಂಡ್ಬಂದವ್ರೆ. ಸೊ ಅದು ಇಂಡೈರೆಕ್ಟಾಗಿ ಮಾತಾಡಿರೋ ರೀಸನ್ ಬಂದ್ಬಿಟ್ಟು ಅವ್ರ ಫ್ಯಾನ್ಸಿಗೆ ಅರ್ಥ ಆಗಲಿ, ತುಂಬ ಜನ ನೋಡಲಿ, ಅವ್ರ ಚಾನಲ್ ಬೆಳೀಲಿ ಅನ್ನೋ ವಿಚಾರಕ್ಕೋಸ್ಕರ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀವಿ. ಆ್ಯಸ್ ಎ ಯೂಟ್ಯೂಬರ್, ಆ್ಯಸ್ ಎ ಮೋಟೋ ಬ್ಲಾಗರ್, ಕನ್ನಡ ಕಮ್ಯುನಿಟಿಯಿಂದ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಹೇಗೆ ಗುರು? ಸೊ ರೆಸ್ಪಾನ್ಸ್ ಮಾಡಬೇಕು. ಇದರಲ್ಲಿ ಯಾರು ತಪ್ಪಿದೆ ಅಂತ ನಾನು ಹೇಳ್ಬಿಡ್ತೀನಿ, ಕೇಳಿಸ್ಕೊಡಿ. ಇಬ್ಬರದೂ ತಪ್ಪಿದೆ, ಇಬ್ಬರದೂ ಸರಿ ಇದೆ. ಇಬ್ಬರದೂ ಎಲ್ಲಿ ಸರಿ ಇದೆ ಅಂದರೆ ಅವ್ರವ್ರ ಜೀವನದಲ್ಲಿ ಅವ್ರವ್ರು ಮಾಡ್ತಿರೋ ಉದ್ದೇಶದಲ್ಲಿ, ಅವ್ರವ್ರು ಮಾಡ್ತಿರೋ ರೀತಿಲಿ ಕೆಲವ್ರನ್ನ ಕರೆಕ್ಟಾಗಿ ಮೋಟಿವೇಶನ್ ಮಾಡ್ತಿರೋ ರೀತಿಲಿ ಸರಿ ಇದೆ ಅಂತ ಹೇಳ್ತಾ ಇದ್ದೀನಿ. ತಪ್ಪೆಲ್ಲಿದೆ ಅಂದರೆ ಈ ವಿಚಾರದಲ್ಲಿ ಅಯ್ಯೋ ಇಬ್ಬರು ಸಾಚಗಳಲ್ಲ ಗುರು, ಇಬ್ಬರು ಏನು ದೇವತಾ ಮನುಷ್ಯರಲ್ಲ. ಇವನ್ ನಾನು ಕೂಡ ಸಾಚ ಅಲ್ಲ. ನಾನು ಮನುಷ್ಯ ಆಗಿ 100% ಸಾಚ ಆಗ್ಬಿಟ್ರೆ ದೇವರು ಅಂತ ಜನ ಎಲ್ಲ ಹಾರಾಕ್ಬಿಡ್ತಾರೆ, ಅದು ಬೇಡ ನನಗೆ. ಸೊ ಇಲ್ಲಿ DV ಕಡೆಯಿಂದ ತಪ್ಪೇನಪ್ಪ ಅಂತಂದರೆ ನಿನ್ನೆ ಬಂದಿರೋ ವಿಡಿಯೋದಲ್ಲಿ ಅವರು ಗಾಂಡು ಅಂತ ಕರೆದಿರೋದಿರ್ಬೋದು, ಡೈರೆಕ್ಟಾಗಿ ಡೀಲ್ ಮಾಡು ಅಂತ ಕರೆದಿರ್ಬೋದು. ಸೊ DV ಅವ್ರಿಗೆ ನಾನು ಹೇಳೋದೇನಪ್ಪ ಅಂತಂದರೆ, ನಿಮ್ಮನ್ನು ಫಾಲೋ ಮಾಡ್ತಿರೋರು ತುಂಬ ಜನ ಇದ್ದಾರೆ ಗುರು. ಹೆಚ್ಚು ಕಮ್ಮಿ 5,50,000 ಜನ ಇದ್ದಾರೆ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ಅವ್ರಿಗೆಲ್ಲ ನೀವು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೀರಾ. ಸೊ ಡೈರೆಕ್ಟ್ಲಿನೋ ಇಂಡೈರೆಕ್ಟ್ಲಿನೋ ಇನ್ಫ್ಲುಯೆನ್ಸ್ ದೇವರೇ ಮಾಡ್ತಾ ಇರ್ತೀರ. ಸೊ 18 ವರ್ಷ ಅಥವಾ 20 ವರ್ಷ 22 ವರ್ಷ 30 ವರ್ಷದೊಳಗೆ ಯಾರು ನೋಡ್ತಿರೋರು, ಸೊ ನೀವು ಮಾತಾಡೋ ಮಾತುಗಳಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ, ನೀವು ಏನೇನು ತೋರಿಸ್ಕೊಡ್ತೀರೋ ಅದರಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ, ನಿಮ್ಮ ಲೈಫ್ ಸ್ಟೈಲಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ. ನಾವು DV ರೀತಿ ಆಗಬೇಕು ಅಂತ. ಸೊ ಅವ್ರಿಗೆಲ್ಲ ನೀವು ಈ ರೀತಿ ಮಾತಾಡ್ಬೇಕಾದ್ರೆ ಸ್ವಲ್ಪ ತಲೆಯಲ್ಲಿ ಗಮನ ಕೊಟ್ಟು ಸ್ವಲ್ಪ ಕಾಶಿಯಸ್ ಆಗಿ ಮಾತಾಡಬೇಕಾಗತ್ತೆ. ಯಾಕೆಂದರೆ ಈ ಇನ್ಫ್ಲುಯೆನ್ಸರ್ ಇಂಡಸ್ಟ್ರಿಗೆ ಅಥವಾ ಯೂಟ್ಯೂಬ್ ಈ ಸೋಷಿಯಲ್ ಮೀಡಿಯಾ ಇಂಡಸ್ಟ್ರಿಗೆ ಅಥವಾ ನೀವು ಸೆಲೆಬ್ರಿಟಿ ಆಗೋಕ್ಕೂ ಮುಂಚೆ ಅಥವಾ ಇನ್ಫ್ಲುಯೆನ್ಸರ್ ಆಗಬೇಕು ಅಂದಾಗ ಇವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದರೆ ಇದೊಂಥರ ಸೆನ್ಸಿಟಿವ್ ಏರಿಯಾ. ಸೊ ಎಲ್ಲಿ ನಮ್ಮನ್ನು ನೋಡಿ ತುಂಬ ಜನ ಫಾಲೋ ಮಾಡ್ತಾ ಇರ್ತಾರೆ, ಆವಾಗ ನಾವು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಸೊ ಅದರಲ್ಲಿ ಒಂದೂ ತಪ್ಪು ಮಾಡಿದ್ದಾರೆ. ಸೊ ಅದನ್ನು ತುಂಬ ಟ್ರಿಗರ್ ಆಗಿ ಅವರು ಸಾಕಾಗೋಗಿ ಇದನ್ನು ಈಗಲೇ ಖತಮ್ ಮಾಡಿಬಿಡ್ಬೇಕು ಅನ್ನೋ ವಿಚಾರಕ್ಕೆ ಮಾತಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನು ಈ TK ವಿಚಾರಕ್ಕೆ ಬಂದರೆ, ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ ಈ ಕಾಂಟ್ರವರ್ಸಿಗಳು ಅಂತಂದರೆ, ಒಂದು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ ಮಾಡ್ತಾರೆ ಇವರು ಅನ್ನೋ ವಿಚಾರಕ್ಕೆ ಎಲ್ಲರನ್ನೂ ಎತ್ಕೊಂಡು ಇಂಡೈರೆಕ್ಟಾಗಿ ಹೊಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಟಿಪಿಕಲ್ ಕನ್ನಡಿಗರು ನನಗೆ ನಿಮ್ಮದೊಂದು ಬುದ್ಧಿವಾದ ಹೇಳಲೇಬೇಕು. ಏನಪ್ಪ ಅಂತಂದರೆ, ಸೊ ನೀವು ಯಾರ ಬಗ್ಗೆನೂ ಮಾತಾಡಿದಾರೋ ಡೈರೆಕ್ಟಾಗಿ ಮಾತಾಡಿ, ಡೈರೆಕ್ಟಾಗಿ ತೊಗೊಳ್ಳಿ, ಡೈರೆಕ್ಟಾಗಿ ಡೀಲ್ ಮಾಡ್ಕೊಳ್ಳಿ, ಡೀಲ್ ಮಾಡೋದು ಕಲೀರಿ. ಸೊ ಇಂಡೈರೆಕ್ಟಾಗಿ ಮಾತಾಡಿ ನೀವು ಏನಂತ ಟ್ರಿಗರ್ ಮಾಡ್ತಾ ಇದ್ದಾರೆ. ಟ್ರಿಗರ್ ಮಾಡೋದ್ರಿಂದ ಏನಾಗುತ್ತಂದರೆ, ಒಬ್ಬ ಪರ್ಸನ್ ಎಷ್ಟು ತೊಗೋಬೇಕು ಅಷ್ಟು ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ಯಾವನಿಗೂ ಪೇಷನ್ಸ್ ಲೆವೆಲ್ಲು ರೀಚ್ ಆದಾಗ ತುಂಬ ಟ್ರಿಗರ್ ಆಗಿಬಿಡ್ತಾರೆ. ಅದೇ ಆಗಿದೆ DV ವಿಚಾರದಲ್ಲಿ ಅಥವಾ SMR ಗೇಮಿಂಗ್ ವಿಚಾರದಲ್ಲಿ. ಅವ್ರು ಡೈರೆಕ್ಟಾಗಿ ಬಿದ್ದುಬಿಟ್ಟವ್ರು ನಿಮಗೆ. ಸೊ ನೀವು ರಿಪ್ಲೈ ಕೊಡೋದಿದ್ರೆ ಅಥವಾ ಹೇಳಿದ್ರೆ ಡೈರೆಕ್ಟಾಗಿ ಹೇಳಿ ಇಂಥ ತಪ್ಪು ಮಾಡಿದ್ದಾರೆ ಅಂತ. ಸೊ ಈಗ ಬೆಟ್ಟಿಂಗ್ ಆ್ಯಪ್ ವಿಚಾರಕ್ಕೆ ಬಂದರೆ ತಪ್ಪು ಮಾಡಿದ್ದಾರೆ ಗುರು, ಯಾರು ಮಾಡಿಲ್ಲ. ಎಲ್ಲ ತುಂಬ ಜನ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ ಮಾಡಿದ್ದಾರೆ. ಬರೀ DVನೇ ಮಾಡಿಲ್ಲ ಅಥವಾ SMR ಗೇಮಿಂಗೇ ಮಾಡಿಲ್ಲ. ಸೊ ನೀವು ತಗೊಳ್ಳೋದ್ರೆ ಇಬ್ಬರೇ ಹೆಸರನ್ನ ಯಾಕೆ ತೊಗೋತೀರಿ? ಸೊ ಇವರಿಬ್ಬರೇ ಹೆಸರು ಯಾಕೆ ಅಂತ ತೊಗೋತಿದ್ರೆ, ಇವ್ರು ಫೇಮಸ್ ಆಗಬೇಕಾದ್ರೆ ಯಾಕೆ ತೊಗೋತೀರಿ ಗುರು? ಸೊ ಈಗ DV ಆಗಲಿ ಅಥವಾ SMR ಗೇಮಿಂಗ್ ಆಗಲಿ
ಒಂದು ಲೆವೆಲ್ಗಳಲ್ಲಿ ಫೇಮಸ್ ಆಗ್ತಾ ಇದ್ದಾರೆ. ಸೊ ಅವ್ರ ಪಾಡಿಗೆ ಅವ್ರದ್ದು ಏನೋ ಎಫರ್ಟಲ್ಲಿ ಆಗ್ತಾ ಇದ್ದಾರೆ. ಅವ್ರು ತಪ್ಪು ಅಂತ ಹೇಳಿದ್ರಿ, ಅದು ಹೇಳಿದ್ಮೇಲೆ ಅವ್ರು ತಿದ್ಕೊಂಡಿದ್ದಾರೆ. ಸೊ ಬಿಟ್ಬಿಡ್ಬೇಕು ಆ ವಿಚಾರನ. ಸೊ ಅದನ್ನೇ ಹೇಳ್ಕೊಂಡು ಹೇಳ್ದು ನೀವು ಅವ್ರ ಮೇಲೆ ಹೋಗ್ತಾರೆ, ಅವ್ರ ಜೊತೆ ನಾನು ಹೋಗೋಣ ಅಂತ ಮಾಡ್ತಾ ಇದ್ದಾರೆ ಅಂತ ನನಗೆ ಪರ್ಸನಲಿ ಫೀಲ್ ಆಗುತ್ತೆ. ಸೊ 10,000 ಸಬ್ಸ್ಕ್ರೈಬರ್ಸ್ ಇರೋರು ಗೇಮಿಂಗ್ ಆ್ಯಪ್ನ ಪ್ರಮೋಷನ್ ಮಾಡಿದ್ದಾರೆ, 20,000 ಇರೋರು ಮಾಡಿದ್ದಾರೆ, 40,000 ಸಬ್ಸ್ಕ್ರೈಬರ್ಸ್ ಇರೋರು ಮಾಡಿದ್ದಾರೆ. ಸೊ ಅವರೆಲ್ಲರದ್ದು ಹೇಳಿ, ಅವರೊಬ್ಬರದೇ ಯಾಕೆ ಹೇಳ್ತೀರಿ? ಯಾಕೆ ಅವರು ಫೇಮಸ್ ಆಗಿದ್ದಾರೆ ಅಂತನಾ? ಸೊ ಅದೊಂದು ತಪ್ಪು ಮಾಡಿದಿರಿ. ಇನ್ನೊಂದು, ನೀವು ವ್ಯೂಸ್ನ ತುಂಬ ಮೋಟಿವೇಶನ್ ಮಾಡ್ತಾಯಿದ್ದೀರಾ. ನಾನು ತುಂಬ ವಿಡಿಯೋಗಳಲ್ಲಿ ನೋಡಿದ್ದೀನಿ, ಮೋಟಿವೇಶನ್ ವರ್ಡ್ಸ್ನ ತುಂಬ ಹೇಳ್ತೀರಾ, ವ್ಯೂಸ್ನ ಮೋಟಿವೇಶನ್ ಮಾಡ್ತಾಯಿದ್ದೀರಾ. ಸೊ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀರಾ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ನೀವು ಒಳ್ಳೆಯದು ಮಾಡ್ತಿದ್ದೀರಿ, ಒಳ್ಳೆಯದು ಜಾಸ್ತಿ ಇರಬೇಕಾದ್ರೆ ಕೆಟ್ಟದಲ್ಲ ಏನಕ್ಕೆ? ಸೊ ಮನುಷ್ಯ ಮಾಡಿದ್ರೆ ತಪ್ಪು ಯಾವುದಿದ್ದು ಗುರು? ತಪ್ಪು ಮಾಡಿದ್ರೆ ಮನುಷ್ಯ ಅಂತ ಹೇಳೋದು, ಅದನ್ನು ತಿದ್ಕೊಳ್ಬೇಕು. ಅವ್ರು ತಿದ್ಕೊಳ್ಳೋದಿದ್ದಾರೆ, ತಿದ್ಕೊಳ್ಳೋದು ಬಿಟ್ಬಿಡಿ. ಅದನ್ನ ಯಾಕೆ ಹಿಡಿದು ಒಬ್ಬರನ್ನ ತುಳಿಯೋ ಪ್ರಯತ್ನ ಮಾಡಬಾರ್ದು. ಸೊ ಅದು ತಪ್ಪು ಅಂತ ಹೇಳ್ತೀನಿ. ಸೊ ನನ್ನ ಪರ್ಸನಲ್ ವ್ಯೂ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಬೇರೆ ರೀತಿ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಅದನ್ನು. ಸೊ ನನ್ನ ಪರ್ಸನಲ್ ರೆಸ್ಪಾನ್ಸ್ನ ನಾನು ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಡಿ ವಿ ಅವ್ರದ್ದು ತಪ್ಪು ಏನಪ್ಪ ಅಂತಂದರೆ, ಅಫ್ಕೋರ್ಸ್ ಅವರು ಯಾವುದೇ ಒಂದು ಪ್ರಾಡಕ್ಟ್ನ ತೊಗೊಂಡ್ರು ಅದನ್ನು ಕ್ಲೀನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ, ಸೇಲ್ ಮಾಡಿಬಿಡ್ತಾರೆ. ಸೊ ಅವರೊಬ್ಬರೇ ಏನು ಮಾಡ್ತಿಲ್ಲ, ತುಂಬ ಜನ ಯೂಟ್ಯೂಬ್ ಕಮ್ಯುನಿಟಿಲಿ ಮುಂಚೆಯಿಂದ ನಡೀತಾ ಇದೆ ಈ ರೀತಿ. ಅವ್ರ ದುಡ್ಡು ಅವ್ರೇನೋ ಮಾಡ್ತಾರೆ. ಬಟ್ ಅದು ತಗೊಂಡಾಗ ನನಗನ್ಸಿದ್ದು ಪರ್ಸನಲ್ ನನ್ನ ವೈಯಕ್ತಿಕವಾಗಿ ನನಗನ್ಸಿದ್ದೇನಪ್ಪ ಅಂತಂದರೆ, ಅವರು ತುಂಬಾ ಹಿಂಗೆ ತೊಗೊಂಡಿದ್ದೀನಿ, ಇದು ನಂಬರ್ 1, ಈ ರೀತಿ ಇದು ಹಿಂಗೆ ಇದು ಅಂತ, ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಓವರಾಗಿ ಹೇಳ್ತಾರೆ ಅಂತ ನನಗನ್ಸುತ್ತೆ. ಸೊ ಆ ರೀತಿ ಎಂತ ಕೇಳ್ತಾರೆ ಅಂತ ನನಗನ್ಸುತ್ತೆ ಅಂದರೆ, ಈ ರೀತಿ ಹೇಳಿದ್ರೇ ಹುಡುಗರು ನೋಡೋದು, ಈ ರೀತಿ ಒಂಥರ ಬಿಲ್ಡಪ್ ಕೊಟ್ರೇ ಹುಡುಗರು ಸ್ವಲ್ಪ ಹುಮ್ಮಸ್ಸಿಂದ ನೋಡ್ತಾರೆ ಅನ್ನೋ ವಿಚಾರಕ್ಕೆ ಯಾವುದೇ ವರ್ಡ್ ಆದರೂ ಬಿಲ್ಡಪ್, ಸಿನಿಮಾ ರೀತಿಯಲ್ಲಿ ಒಳ್ಳೆ ಬಿಲ್ಡಪ್ ಕೊಡ್ತಾರೆ. ಸೊ ಅದು ಒಳ್ಳೆಯದೋ ಕೆಟ್ಟದ್ದೋ ನಿಮಗೆ ಬಿಟ್ಟಿದ್ದು. ನನಗೆ ಒಂದು ಸ್ವಲ್ಪ ಸರಿ ಕಾಣಿಸಲ್ಲ ಅಷ್ಟೇ, ಒಂದು ಸ್ವಲ್ಪ ನನ್ನ ಪರ್ಸನಲ್ ರೆಸ್ಪಾನ್ಸ್ನ ನಾನು ಕೊಡ್ತಾಯಿದ್ದೀನಿ ಅಷ್ಟೇ. ಸೊ ಅದನ್ನು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ. ಸೊ ಅವ್ರ ಪಾಡಿಗೆ ಅವ್ರು ಏನೋ ಅವ್ರ ಕಮ್ಯುನಿಟಿ ಅವರೊಬ್ಬರೇ ವೀಡಿಯೋ ಮಾಡ್ಕೊಂಡು ಅವ್ರ ಲೈಫ್ನ ಎಂಜಾಯ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರೆ. ಮಾಡಲಿ, ಒಳ್ಳೇದಲ್ವ? ಅವ್ರೇನು ಸೋಷಿಯಲ್ ವರ್ಕರ್ ಅಲ್ಲ, ಸೋಷಿಯಲ್ ಕೆಲಸ ಮಾಡಲಿಕ್ಕೆ. ಸೊ ಅವ್ರ ಲೈಫ್ ಹೆಂಗಿದೆ ಅದನ್ನು ತೋರಿಸ್ತಾ ಇದ್ದಾರೆ, ಅದು ಒಳ್ಳೆಯದು ಡಿ ವಿ ಅವ್ರದ್ದು. ಸೊ ಹೇಳಿದ್ನಲ್ಲ, ಯಾರ್ದು ಏನು ತಪ್ಪು ಏನು ಕತೆ ಅಂತ ನಿಮಗೆ ಕ್ಲೀನಾಗಿ ಹೇಳಿದ್ದೀನಿ. ಸೊ ಅದನ್ನು ತಿದ್ಕೊಂಡ್ರೆ ಅವರು ಅದನ್ನು ತಿದ್ಕೊಳ್ಳೋದಂದರೆ ಇನ್ನೂ ಒಳ್ಳೆಯದು. ತಿದ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಎಫೆಕ್ಟ್ ಬೀಳುತ್ತೆ ಲಾಂಗ್ ರನ್ನಲ್ಲಿ. ಸೊ ಏನೇ ಇದ್ರೂ ಡೈರೆಕ್ಟಾಗಿ ಇಬ್ಬರು ಮಾತಾಡಿ, ಇಬ್ಬರು ಚಾನಲ್ ಇಬ್ಬರು ಹೆಸರು ಯಾರೂ ತೊಗೊಂಡಿಲ್ಲ. ಟಿಪಿಕಲ್ ಕನ್ನಡ ಅಂತ ಇವರು ಹೇಳಿಲ್ಲ, ಬಟ್ ಇವರು ಒಂದು ರೀತಿಲಿ ಫುಲ್ ಅರ್ಥ ಆಗೋ ರೀತಿಲಿ ಹೇಳಿದ್ದಾರೆ. ಡಿ ವಿ ಅವರು ಟಿಪಿಕಲ್ ಕನ್ನಡಿಗ ಅವ್ರಿಗೆ ಹೇಳ್ತಾ ಇರೋದು ಅಂತ. ಇವರು ಟಿಪಿಕಲ್ ಕನ್ನಡಿಗವರು ಯಾವುದನ್ನೂ ಡೈರೆಕ್ಟಾಗಿ ತೊಗೊಂಡೇ ಇಲ್ಲ ಗುರು. ಗೇಮಿಂಗ್ ಅವ್ರಿಗೆ SMR ಹೆಸರಾಗಲಿ ಅಥವಾ ಡಿ ವಿ ಹೆಸರಾಗಲಿ ಡೈರೆಕ್ಟಾಗಿ ತೊಗೊಂಡಿಲ್ಲ. ಅದು ಡೈರೆಕ್ಟಾಗಿ ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಇರ್ಬೋದು. ಬಟ್ ಅಲಿಗೇಷನ್ ಮಾಡ್ತೀರ ಅಂದಮೇಲೆ ಪ್ರಾಬ್ಲಮ್ ಆಗೇ, ಡೈರೆಕ್ಟಾಗಿ ಅರ್ಥ ಆಗೇ ಆಗುತ್ತೆ. ಸೊ ಡೈರೆಕ್ಟಾಗಿ ಹೇಳಿ, ಡೈರೆಕ್ಟಾಗಿ ಡೀಲ್ ಮಾಡಿ ಅಂತ ಹೇಳ್ತೀನಿ. ಸೊ ನಮ್ಮ ಯೂಟ್ಯೂಬ್ ಕಮ್ಯುನಿಟಿಗೆ ನೀವು ಇಬ್ಬರೂ ಬೇಕು, ಇಬ್ಬರದು ಕಾಂಟ್ರಿಬ್ಯೂಷನ್ ತುಂಬ ಇದೆ, ಅದರಲ್ಲಿ ಮೋಟೋ ವ್ಲಾಗಿಂಗ್ಗೆ. ಸೊ ಇಬ್ಬರು ಬೇಕಾದ್ರಿಂದ ಸೊ ಇದನ್ನೆಲ್ಲ ಬಿಟ್ಟು ಬಗೆಹರಿಸ್ಕೊಳ್ಳಿ. ಗಿಮಿಕ್ ಆಗಿದ್ರೆ ನನಗಂತೂ ಎಲ್ಲೋ ಹೆಚ್ಚು ಕಮ್ಮಿ 90% ಗಿಮಿಕ್ ಅಂತ ಅನ್ನಿಸ್ತಾ ಇದೆ. ಅಫ್ಕೋರ್ಸ್ ಇದನ್ನು ಈ ರೀತಿ ಎಲ್ಲ ಗಿಮಿಕ್ ಯಾಕೆ ಮಾಡ್ತಾರೆ ಅನ್ಸುತ್ತೆ, ಎಂಗೇಜ್ಮೆಂಟ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಜನ ನೋಡಲಿ ಅನ್ನೋ ವಿಚಾರಕ್ಕೆ. ಸೊ ಇಂಟ್ರೆಸ್ಟಿಂಗ್ ಆಗಿ ಎಷ್ಟು ಜನ ನೋಡ್ತಾರೆ ಗುರು, ನೀವೇ ನೋಡಿರ್ಬೋದು. ಕಾಂಟ್ರವರ್ಸಿ ಅಂತ 2 ತಿಂಗಳಿಂದ ಅದೇ ಡಿಸ್ಕಷನ್ ಎಲ್ಲಿ ನೋಡಿದ್ರು ಬರೀ ಗುರು. ನನ್ನ ತಮ್ಮನೇ ಕಳಿಸ್ಬಿಟ್ಟಿದ್ದ ಈಗ, ಅಣ್ಣ ಹಿಂಗೆ ಡಿ ವಿ ಅವ್ರು ಗಲಾಟೆ ಮಾಡ್ಕೊಂಡ್ರ ಹಿಂಗೆ ನೋಡು ಅಂತ. ಸೊ ನಾನು ನೋಡ್ಬಿಟ್ಟು ಹೇಳಿದೆ, ಕೆಲವ್ರು ಗಿಮಿಕ್ ಮಾಡ್ತಾರೆ ಗುರು, ಈ ಥರ ಎಲ್ಲ ಬೇಕಾಗುತ್ತೆ ಅಂತ ಗಿಮಿಕ್ ಮಾಡ್ತಾರೆ, ಕೆಲವ್ರು ಬೇಕು ಅಂತ ನಡೆಸ್ತಾರೆ. ಸೊ ಡಿ ವಿ ಅವ್ರ ವೀಡಿಯೋಸ್ ನೋಡಿದ್ಮೇಲೆ ಸ್ವಲ್ಪ ಎಲ್ಲ ಸೀರಿಯಸ್ ಅಂತ ಅನ್ನಿಸ್ತಾ ಇದೆ. ರೌಡಿ ಲೆವೆಲ್ಗೆಲ್ಲ ಹೋಗ್ಬಿಟ್ಟಿದೆ. ಯಾರೋ ಹೊಸಕೋಟೆಗೆ ರೌಡಿಗೆ ಫೋನ್ ಮಾಡಿದ್ರಂತೆ ಇವರು ಅವ್ರಿಗೆ ಯಾಕೆ ಮಾಡ್ತೀವಿ, ವೈಟ್ ಫೀಲ್ಡರ್ಗೆ ಮಾಡು, ನಾನು ಎಲ್ಲದಕ್ಕೂ ರೆಡಿ, ಫ್ಯಾಮಿಲಿ ಬಿಟ್ಟು ಬಂದರೆ ನಾನು ಎಲ್ಲರಿಗಿಂತ ದೊಡ್ಡ ರೌಡಿ ಅಂತ ಇವರು ಬಿಲ್ಡಪ್ಪು. ಸೊ ಬಿಲ್ಡಪ್ಪು ನಿಜನೋ, ಅವ್ರ ಕೆಪಾಸಿಟಿ ಇದ್ರೂ ಇರ್ಬೋದು, ಯಾರಿಗೆ ಗೊತ್ತು ಯಾವ ಹುತ್ತದಲ್ಲಿ ಯಾವ ಇದೆ ಅಂತ ಅಲ್ವಾ. ಸೊ ನಾನು ಸಬ್ಸ್ಕ್ರೈಬರ್ಸಲ್ಲಿ ಅಥವಾ ನಮ್ಮ ಹುಡುಗರಲ್ಲಿ ಇವರಿಬ್ಬರನ್ನು ಫಾಲೋ ಮಾಡ್ತಾರಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ದಯವಿಟ್ಟು ಇದನ್ನು ಫಾಲೋ ಮಾಡೋಕ್ಕೆ ಮಾಡಬೇಡಿ. ಈ ರೀತಿ ಏನಿದೆ ಬಿಹೇವಿಯರ್ ಯಾರು ಫಾಲೋ ಮಾಡಬೇಡಿ. ಸೊ ಅವರಲ್ಲಿ ಏನಿದೆ ಒಳ್ಳೆಯದನ್ನು ಅದನ್ನು ಮಾತ್ರ ತೊಗೊಳ್ಳಿ, ಕೆಟ್ಟದ್ದನ್ನು ಬಿಟ್ಬಿಡಿ. ಯಾಕೆಂದರೆ ಒಬ್ಬ ವ್ಯಕ್ತಿ ಅಂದಮೇಲೆ ಅವರಲ್ಲಿ ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ಸೊ ನಮ್ಮ ಪರ್ಸನಲ್ ಲೈಫ್ ಬಿಟ್ಟು ಯಾವಾಗಲೂ ಒಳ್ಳೆಯದೇ ತೋರ್ಸೋಕ್ಕಾಗಲ್ಲ ನಿಮಗೆ, ಕೆಟ್ಟದ್ದು ರೀತಿಯೂ ತೋರಿಸ್ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ
ನನ್ನ ವ್ಯೂವಲ್ಲಿ ನಾನು ರೆಸ್ಪಾನ್ಸ್ ಕೊಟ್ಟಿದ್ದೀನಿ, ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಯಾರ್ದಾರು ತಪ್ಪಾಗಿದ್ರೆ ಬೇಜಾರು ಮಾಡ್ಕೊಬಿಡಿ ಗುರು, ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ನಾನು ಇರೋದೇ ಹೀಗೆ. ಸೊ ಇದರಲ್ಲಿ ಇಬ್ಬರದೂ ತಪ್ಪಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.